ದರ್ಶಿ ವ್ಲಾಗ್ಸ್ನ ವೀಕ್ಷಕ ಬಂಧುಗಳಿಗೆ ನಮನಗಳು. ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮಲ್ಲಿನ ಆಸೆ ಸತ್ತಾಗ ಶಾಂತಿ ಲಭಿಸುತ್ತದೆ. ಆಸೆ ಸಾಯದೆ ನಾವು ಸತ್ತರೂ ನಮಗೆ ಶಾಂತಿ ಮಾತ್ರ ದೊರೆಯುವುದಿಲ್ಲ. ಮನದಲ್ಲಿ ಆಸೆಯನ್ನು ತುಂಬಿಕೊಂಡು ಪ್ರಪಂಚದಲ್ಲಿ ಎಷ್ಟು ಹುಡುಕಿದರೂ ಏನನ್ನು ಪಡೆದುಕೊಂಡರೂ ಎಲ್ಲಿಯೂ ಶಾಂತಿ ಎಂಬುದು ದೊರೆಯುವುದಿಲ್ಲ. ಯಾವುದರಲ್ಲಿಯೂ ಶಾಂತಿ ಸಿಗುವುದಿಲ್ಲ. ಶಾಂತಿಗೆ ಮಾರ್ಗ ಇರುವುದನ್ನು ಇರುವಂತೆ ಅರಿತುಕೊಳ್ಳುವುದು. ನಮಗೆ ಶಾಂತಿ ದೊರೆಯದಿರಲು ಕಾರಣ ನಮ್ಮಲ್ಲಿ ಆಸೆ ಅಪಾರವಾಗಿರುವುದು. ಆಸೆಗೆ ಕಾರಣ ಭ್ರಮೆ, ಅಜ್ಞಾನ. ಇಲ್ಲದಿರುವುದನ್ನು ಇರುವಂತೆ ಭ್ರಮಿಸುವುದು ಹಾಗೂ ಇರುವುದನ್ನು ಇರುವಂತೆ ಅರಿತುಕೊಳ್ಳದಿರುವುದು. ಇರುವುದನ್ನು ಇರುವಂತೆ ಅರಿತುಕೊಳ್ಳಬೇಕು. ಆಗ ನಮ್ಮಲ್ಲಿನ ಆಸೆ ಸಾಯುತ್ತದೆ. ಆಸೆ ಸತ್ತ ನಂತರ ಶಾಂತಿ ಪ್ರಾಪ್ತವಾಗುತ್ತದೆ. ಶಾಂತಿಯನ್ನು ಪಡೆದುಕೊಳ್ಳಲು ನಮ್ಮಲ್ಲಿರುವ ಆಸೆಯನ್ನು ತ್ಯಜಿಸಬೇಕು ನಿಜ. ಆದರೆ ಹಾಗೆಂದು ಹಣ, ಆಸ್ತಿ, ಐಶ್ವರ್ಯ, ಹೆಂಡತಿ, ಮಕ್ಕಳು ಎಲ್ಲವನ್ನು ತ್ಯಜಿಸಿ ಕಾಡಿಗೆ ಹೋಗಬೇಕೆಂದಲ್ಲ ಇದರ ಅರ್ಥ. ಪ್ರಾಪಂಚಿಕವಾಗಿ ಉನ್ನತಿ ಹೊಂದಬಾರದು ಎಂದಲ್ಲ ಇದರ ಅರ್ಥ. ಹಣ, ಆಸ್ತಿ, ಐಶ್ವರ್ಯ, ಹೆಂಡತಿ, ಮಕ್ಕಳು ಎಲ್ಲವನ್ನು ಪಡೆದುಕೊಳ್ಳಬೇಕು. ಆದರೆ ಅವುಗಳ ಮೇಲೆ ಆಸೆ ಇಲ್ಲದವರಾಗಿರಬೇಕು. ಹಣ, ಆಸ್ತಿ, ಐಶ್ವರ್ಯ ಮುಂತಾದವು ಎಷ್ಟು ಹೆಚ್ಚಾಗಿ ನಮ್ಮ ಬಳಿ ಇದ್ದರೂ ಅದು ತಪ್ಪಲ್ಲ. ಆದರೆ ಅವುಗಳ ಮೇಲೆ ಆಸೆ, ಮೋಹಗಳು ನಮ್ಮ ಮನದಲ್ಲಿ ಮೂಡದಂತೆ ಜಾಗ್ರತೆ ವಹಿಸಬೇಕು. ಹಣ, ಆಸ್ತಿ, ಐಶ್ವರ್ಯಗಳ ಮೇಲೆ ಆಸೆ, ಮೋಹಗಳನ್ನು ಏಕೆ ಬಿಡಬೇಕೆಂದರೆ ಅವುಗಳಾವುವು ಶಾಶ್ವತವಲ್ಲ. ಈ ಸತ್ಯವನ್ನು ಮನದಲ್ಲಿ ದೃಢಪಡಿಸಿಕೊಂಡರೆ ಅವುಗಳ ಮೇಲೆ ಆಸೆ, ಮೋಹಗಳು ದೂರವಾಗುತ್ತವೆ. ಆಗ ಮನದಲ್ಲಿ ಶಾಂತಿ ನೆಲೆಸುತ್ತದೆ. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.